ಕೆಂಪಜ, ರತ್ನಿ ಇಬ್ರಿಗೂ ಹೇಳ್ತಾ ಇದ್ದೀನಿ. ನಾನು ಒಬ್ರಿಗೊಂದು ಮಾಡಕ್ಕೆ ಇಳ್ಕೊಂಡ್ರಪ್ಪ. ಈಗಲೇ ಹೇಳ್ತಾ ಇವ್ನಿ. ಇಬ್ರು ನೋಡಿದ್ದೀನಿ ನಾನು. 8 ವರ್ಷದಿಂದವ ನಾವೆಲ್ಲ ಜೊತೆಗಿರೋರು. ಅಲ್ಲ, ಇಬ್ರೂ ಅವ್ರ ಮೇಲೆ ಇವ್ರ ಮೇಲೆ ಅವರು ಅಂತವ ನೀವು ಅದು ಇದು ಹೇಳ್ಕೊಂಡು ಹಿಂಗೆ ಜಗಳ ಕೈತಿದ್ರೆ ಆ ಜನಗಳು ಏನು ಅನ್ಕೋತಾರೆ ಹೇಳಿ? ನಮ್ಮ ಬೀದಿ ಜನಗಳು ಇನ್ನೂ ಸಾದ್ರ ಮಾಡ್ಕೊಳಕ್ಕಿಲ್ವೇ? ಒಂದಿಟ್ಟು ಅರ್ಥ ಮಾಡ್ಕೋಬೇಕು. ವಯಸ್ಸಾಗೈತೆ ನಿಮಗೂ. ಏನು ಚಿಕ್ಕ ವಯಸ್ಸಾಗಿದ್ರೆ ಏನು ಈಗ ತಾನೇ ಮದುವೆ ಆಗಿ 1 ವರ್ಷ 2 ವರ್ಷ ಆಗಿದ್ರೆ ಜಗಳ ಆಡಲಿ ಬಿಡಪ್ಪ, ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ, ಏನೋ ಒಂಚೂರು ಹೆಚ್ಚು ಕಡಿಮೆ ಆಯ್ತದೆ ಅಂತ ಹೇಳೋಣ. ನಿಮ್ಮಿಬ್ರಿಗೆ ವಯಸ್ಸಾಗಿ ಹಣ್ಣನ್ನು ಮುದುಕಿರಾಗಿದ್ದೀರಿ. ಈಗಲೂ ಹಿಂಗೆ ಜಗಳ ಆಡ್ತಾ ನಿಂತಿದ್ರಿ, ಹಿಂಗೆ ಅದು ಬೀದಿಲಿ ಜಗಳ ಕಾಯ್ಕೊಂಡು ನಿಂತಿದ್ದೀರಲ್ಲ, ಏನು ಅನ್ಕೊಂಡರು ಅಂತವ ಒಂದಿಟ್ಟು ಯೋಚನೆ ಮಾಡೋದು ಬೇಡವೆ ನೀವು? ನಡೀರಪ್ಪ, ಒಳಗೆ ನಡಿ ಸುಮ್ಮನೆ. ಆಮೇಲೆ ಅಜ, ನೀನು ಸುಮ್ಮನೆ ಆ ರತ್ನಿ ಮೇಲೆ ಎಲ್ದಿದ್ದೆಲ್ಲವ ಅಪವಾದ ಹೇಳಂಗಿಲ್ಲ ಕಣಪ್ಪ ನೀನು. ನಾನು ಇಷ್ಟೊತ್ತು ಗಂಟವ ಕೇಳಿಸ್ಕೊಂಡಿವ್ನಿ. ಏನೋ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳಾಡಿ ನಡೀತದೆ. ಸುಮ್ಗೆ ಆ ಯಂಗ್ಸ್ ಮೇಲೆ ನೀನು ಅವನ ಜೊತೆ ಹೋಗಿದ್ದೆ, ಇವನ ಜೊತೆಗೆ ಹೋಗಿದ್ದೆ, ಸಿನಿಮಾಗೆ ಹೋಗಿದ್ದೆ, ಇನ್ನೆಲ್ಗೋಗಿದ್ದೆ ಅನ್ನ ಅಲ್ಲೆಲ್ಲ ಹೋಗಿದ್ದೀನಿ ಅಂತ ಅಂದರೆ ಏನು ಅರ್ಥವ? ಹೇಳು, ಅಲ್ಲೆಲ್ಲ ಹೋಗೋಳು ಅವಳು? ನಾನು ನೋಡಿರೋ ಮಟ್ಟಿಗೆ ರತ್ನಿ ಪಾಪ ಮನೆ ಬಿಟ್ಟು ಆಚೆಗೆ ಹೋಗಿಲ್ಲ ಒಂದಿನೂ. ಅವಳ್ದು ಎಷ್ಟೈತೋ ಅಷ್ಟು ಕೆಲಸ ನೋಡ್ಕೊಂಡು ಮನೇಲಿರೋ ಹೆಂಗ್ಸವಳು. ಅಂಥವ್ಳ ಮೇಲೆ ನೀನು ಅಂಥವ್ನು ಇಟ್ಕೊಂಡಿದ್ದಿ ಅಂತ ಹೇಳಕ್ಕೆ ಬಂದರೆ ನಾನು ಕೇಳಿನ? ಹಿಂಗೆಲ್ಲವ ಆಡಬಾರ್ದು ನೀನು. ಸುಮ್ಮನೆ ನಡಿ ಒಳಿಕೆ. ನಾನು ಅವಳ ಪರವಾಗಿ ನಿನ್ನ ಪರವಾಗಿ ಅಂತ ಮಾತಾಡ್ತಿಲ್ಲ. ಇರೋ ವಿಷಯನ ಹೇಳ್ತಾ ಇವ್ನಿ. ನಾನು ನೋಡಿರೋ ಮತ್ತಿಗೆ ಯಾವತ್ತೂ ರತ್ನಿ ಹಂಗೆಲ್ಲ ಮಾಡಿಲ್ಲ ಕಣಪ್ಪ. ಇನ್ನೂ ನಿಂದು ಬೇಕಿದ್ರೆ ಹೇಳು. ನಿಂದು ನನ್ನ ಹತ್ರನೂ ಐತೆ ಜಾತಕ. ಅಲ್ಲ, ನಿಂದು ಹೇಳಿದ ತಕ್ಷಣವ ಆ ಹೆಂಗ್ಸ್ ಮೇಲೆ ಪಾಪ ಅದು ಇದು ತಪ್ಪಪತ್ನೆ ಆಗ್ತಿದೆಯಲ್ಲ ನೀನು, ಎಂತನಿರ್ಬೇಕು ನೀನು? ನಿಂದೇನು ಹೇಳೋಕ್ಕಾಗ್ಲಿಲ್ವಲ್ಲ ನಿನಗೆ? ಗೊತ್ತಲ್ಲ ಎಲ್ಲರಿಗೂ, ಊರವ್ರಿಗೆ ಗೊತ್ತು ನೀ ಎಂತ ಬಡವಾಳ ನಿಂದು ಅಂತವ. ಅಂಥದ್ರಲ್ಲಿ ಅವಳ ಮೇಲೆ ಆಗ್ತಿದ್ಯಲ್ಲ ನೀನು. ಲೇ ಗೌರಿ, ನಿನಗೆ ಅಂತ ಗೊತ್ತು ನನ್ ಬಂಡವಾಳ? ಏನಂತ ಮಾತಾಡ್ತಾ ಇದೀಯ ನೀನು? ಏನ್ ಬಂಡವಾಳ ಗೊತ್ತು ನಿನಗೆ ಅಂತವ? ನಾವಿಲ್ಲಿ ಗಂಡ ಹೆಂಡತಿ ಜಗಳದ ಮಧ್ಯೆ ನೀನ್ ಮೂಗ್ ತುರ್ಸಕ್ ಬರ್ಬೇಡ. ನಿಂದು ಎಷ್ಟೈತೋ ಅಷ್ಟು ನೋಡ್ಕೊಂಡು ಹೋಯ್ತಾರ ಸುಮ್ನೆ. ಏನ್ ಇವಳೆ ದೊಡ್ಡ ಸ್ಕ್ಯಾನಂಗ್ ಬಂದವಳಿಲ್ಲಿ ಮೂಗ್ ತುರ್ಸ್ಕೊಂಡು ನಮ್ಮಿಬ್ರು ನಗ್ದಲ್ಲಿ. ನಿನಗೇನಾಗ್ಬೇಕೆ? ನಿನಗೇನಾಗ್ಬೇಕು ಹೇಳು? ಅದ್ಯಾಕೆ ನಮ್ಮಿಬ್ರು ಜಗಳದಲ್ಲಿ ಬಂದಿದ್ಯಾ? ನನ್ನ ಹೆಂಡತಿಗೆ ಹೊಡ್ಕತೀನಿ, ಸಾಯಿಸ್ತೀನಿ. ನಿನಗೆ ಏನಾಗ್ಬೇಕು ಅಂತವ? ನೀನು ಎದುರುಗಡೆ ಮನೇಲಿದ್ಯಾ? ಅವ್ರ ಮನೇಲಿ ಇರ್ಬೇಕಷ್ಟೇಯಾ? ನಿನ್ ಗಂಡ ಹೊಡೆದಾಗ ನಾನು ಬಂದು ಕೇಳಿದೀನಿ ಯಾವತ್ತಾದ್ರೂ? ಯಾಕೆ ಹೊಡಿತಾವ್ ನಿನ್ ಗಂಡ, ಏನ್ ಕತೆ ಅಂತವ ಕೇಳಿವ್ನ? ಇಲ್ಲ ತಾನೇ? ಮತ್ತೆ ಈಗ ಯಾಕೆ ಬಂದು ಕೇಳ್ತಾ ಇದ್ದೀನಿ ನೀನು? ನನ್ನ ಅಳತೆ ಬಗ್ಗೆ ನೀನ್ ಮಾತಾಡಲ್ಲ ಎಂತಳ ನೀನು? ನೀನ್ ಯಾವಳೆ ನೀನು? ನೀನು ಎಂತಳಾದ್ರೂ ಆಗಿರು, ನನ್ನ ಹತ್ರ ಬರ್ಬೇಡ ನೀನು. ನನ್ಗೂ ನೋಡ್ ಸಾಕಾಗೈತಿ ನಿಮ್ ನಾಟಕಗಳನ್ನೆಲ್ಲವ. ಇವಳು ಮಾತ್ರವ, ರತ್ನಿ ಮಾತ್ರ ಒಳ್ಳೆಳಂತೆ, ನಾನ್ ಮಾತ್ರ ನಡ್ತೆಗೆಟ್ಟವನಂತೆ. ಏನ್ ಅನ್ಕೊಬಿಟ್ಟಿದ್ದೀನಿ ನೀನು? ಗಂಡ್ಸ್ಕೊಳಮ್ಮಿ, ನಾನು ಗಂಡ್ಸು. ನಾನು ಎಷ್ಟು ಜನ ಹೆಂಗಸ್ರ ಹತ್ರ ಹೋದ್ರು ಯಾರು ಕೇಳೋಗಿಲ್ಲ ನನ್ನ. ನಿನ್ನಂಗಲ್ಲ ನಾವು. ಹೆಂಗ್ಸಲ್ ನಾನು ಏನು? ನಾನು ಎಷ್ಟು ಜನ ಜೊತೆನಾದ್ರೂ ಹೋಯ್ತೀನಿ, ಏನಾದ್ರೂ ಮಾಡ್ತೀನಿ. ನಾನು ಹೆಂಡ್ತಿನೇ ಕೇಳ್ತಾರೆ, ನೀನ್ ಯಾವಳು ಕೇಳಕ್ ನನಗೆ? ಇವಳು ಗೊತ್ತಂದ್ ನನ್ನ ಜಾತಕ ಇಲ್ಲವ? ಏನ್ ಗೊತ್ತಮ್ಮಿ ನಿನಗೆ? ಜಾವ್, ಮೊದಲು ಮರ್ಯಾದೆ ಕೊಡೋದು ಕಲ್ತ್ಕೊ. ನಾನು ಅಜ್ಜ ಹೋಗಜ್ಜ ಬಾರಜ್ಜ ಅಂತ ಹೇಳ್ತಾ ಇಲ್ವಾ? ಅದೇನದು ಅಮ್ಮಿ, ನೀನು ಯಾವಳೆ ಏನದಿಲ್ಲವ ಮಾತುಗಳು? ಏನು ಅನ್ಕೊಂಡಿದ್ದೀನಿ ನೀನು ಅಂತವ? ಏನವ ಕೇಳ್ತಾ ನಿಂತಿದ್ದೀನಿ ನಾನು ಅಂತವ? ಸುಮ್ಕೆ ನಿನ್ನ ಬಾಯಿ ಹಾಗೆ ಹರಿಬಿಡ್ತಾ ಇದೆಯಲ್ಲ ನೀನು. ಏನಂತ್ಕೊಂಡಿದ್ದೀಯ ಅಂತವ? ಏನು ನಾನು ಪಾಪ ಮರ್ಯಾದೆ ಕೊಟ್ಟು ಮಾತಾಡ್ಸೋಣ ಅಂತವ? ಮರ್ಯಾದೆ ಕೊಟ್ಟು ಮಾತಾಡಿಸ್ತಿದ್ರೆ ನಿಂಗೆ ಹೆಚ್ಚಾಗೈತೆ ನೋಡು. ನಾನು ನಿನ್ನಂಗೆ ಹೋಗಯ್ಯ ಬಾರಯ್ಯ ಅಂತ ಇದ್ದೀನ ನಿನಗೆ? ಹೋಗಲೆ ಬಾಗಲೆ ಅಂತೆಲ್ಲ ಹೇಳ್ತೀಯಲ್ಲ ನನಗೆ. ನನ್ನ ಗಂಡನೇ ಒಂದಿನ ಹಂಗಂದಿಲ್ಲ. ನೀನು ಯಾವನ ಹಂಗನ್ನಕ್ಕೆ ನನಗೆ? ನನಗೆ ಸಿಟ್ಟತ್ತಿಸ್ಬಿಡ. ನೀನು ಹೆಂಡ್ತಿ ಹಂಗಲ್ಲ ನಾನು. ಸುಮ್ಮನೆ ಕೇಳ್ಕೊಂಡು ಕೂತಿರಕ್ಕಿಲ್ಲ. ಒಂದೇಟ್ ಹೊಡೆದ್ರೆ ಎಲ್ಲೋಗಿ ಬಿದ್ದಿರ್ತೀಯ ನೀನು. ಅದನ್ನ ತಿಳ್ಕೊ ಮೊದಲು. ನನ್ನ ಹತ್ರ ನೀ ವಾಟ್ಸಕ್ ಬಂದ್ಬಿಟ್ಟಿವ್ರು. ಅಲ್ಲ, ನಿನ್ನ ಜಾತಕೇನು ಗೊತ್ತಿಲ್ಲ ಅನ್ಕೊಂಡಿದ್ದು ಏನು ನನಗೆ? ಏನು ಗೊತ್ತಿಲ್ಲ ಪಾಪದವನು ಅಂತ ಅನ್ಕೊಂಡಿದ್ದೇನು? ಹಂಗನ್ಕಂಡೆ ಹಿಂಗೆ ಎಗಾಡ್ತಿರೋದು ನೀನು. ಯಾವಳು ಇಟ್ಕೊಂಡಿದ್ದೆ ಅಂತವ? ಎಲ್ಲ ಜಾತಕ ಐತೆ ನನ್ನ ಹತ್ರವ. ಆ ರತ್ನಿನ ಮದುವೆಕಿನ ಮುಂಚೆ ಇದ್ದು ನನಗೆ ಗೊತ್ತೈತೆ ನನಗೆ. ನಾನು ರತ್ನಿಗೆ ಹೇಳಿದ್ದೆ ಮದುವೆಕಿನ ಮುಂಚೆನೇ, ಬೇಡ ಕಣವ ಇವ್ನು ಸರಿ ಇಲ್ಲ, ಅದ್ಯಾವುದೋ ಹೆಂಗಸ್ ಜೊತೆ ಓಡಾಡ್ತಿದ್ದ ಅವತ್ತು ಪ್ಯಾಟೇಲಿ ಅಂತ ಹೇಳಿದ್ರೆ ಈ ಹುಡುಗಿ ಕೇಳಲಿಲ್ಲ ಮಾತನ್ನ. ಕಟ್ಕೊ ಬಂದ್ಲು. ಏನೋ ಶ್ರೀರಾಮಚಂದ್ರ ಇವ್ನ ಗಂಡ ಅನ್ನಂಗೆ. ಬಂದ್ಮೇಲೆ ಅದೇ ರಾಮಾಯಣ ಮಾಡಿದೆ ನೀನು. ಅಲ್ಲ, ಅಷ್ಟು ವರ್ಷದಿಂದ ನೋಡಿವ್ನಿ ಆ ರತ್ನಿ ಮೇಲೆ ನೀನು ಅಪವಾದನೆ ಹಾಕ್ಬಿಟ್ಟು ನೀನು ಒಳ್ಳೆನೋ ಅವಳು ಕೆಟ್ಟಳು ಅಂತ ಅಂತೀಯಲ್ಲ ನೀನು. ಎಂತನಿರ್ಬೇಕು ನೀನು ಅಂತವ? ಯಾರಾದರೂ ಗೊತ್ತಿಲ್ದಿರೋ ಸಿಕ್ಬಿಟ್ರೆ ಚೆನ್ನಾಗಿ ನೆಮ್ಸ್ಬಿಡ್ತಿ ಕಣಜ ನೀನು. ಅದು ಅಲ್ದ್ರೆ ನನ್ನ ಏಕವಚನದಲ್ಲಿ ಮಾತಾಡ್ಸಕ್ ಬತ್ತೀಯ? ಎಷ್ಟು ದಿಮಾಕಿರ್ಬೇಕು ನಿನಗೆ? ಹೋಗಲೇ, ನಿನ್ನನ್ನು ಏನೇ ಮರ್ಯಾದೆ ಕೊಟ್ಟು ಮಾತಾಡ್ಸೋದು ನೋಡಿಲ್ವ ನೀನು ಎಂತಳು ಅಂತವ? ಹೋಗೆ ಸುಮ್ನೆ ಹೋಗಿ ಮನೆ ಕಡೆಗೆ ಹೋಗಿ ಬಂದ್ಬಿಟ್ಲಿಲ್ಲ ನನ್ನ ಹತ್ರ ಮಾತಾಡಕ್ಕಿಲ್ಲಿ. ನಮ್ ಜಗಳ ಬಿಡ್ಸಕ್ ಬತ್ತಳಂತಿ. ಗಂಡ ಹೆಂಡ್ರು ಹೆಂಗೋ ಜಗಳಾಡ್ಕೊಂಡು ಹೆಂಗೋ ಸರಿ ಮಾಡ್ಕೊತೀವಿ. ನಿನಗೆ ಯಾಕೆ ನಮ್ಮನೆ ವಿಷಯಕ್ಕೆ ಯಾಕೆ ತೂರಿಸ್ತಾ ಇದ್ದಿ ಮೂಗ್ನ? ಇರೋದಿಟ್ಟು ಮೂಗೈತೆ ನೆಟ್ಟಿಗೆ ಇಟ್ಕೋ. ಅದನ್ನೇ ತೂರಿಸ್ಬಿಟ್ಟು ಹಾಳು ಮಾಡ್ಕೊಬಿಡ್ಬೇಡ. ಈಟ್ ಕಾತ್ರ ಅವಳೆ ನನಗೆ ಹೇಳಕ್ ಬತ್ತಲ್ಲ ಇಲ್ಲಿ. ಅಜವ್, ನನ್ನ ಗಾತ್ರದ ಬಗ್ಗೆನೇ ಮಾತಾಡ್ತೀಯ? ಎಷ್ಟಿರ್ಬೇಕು ನಿನಗೆ?
ಲೇ ಇದೇನೆ ಹಿಂಗ್ ಹೊಡಿತಾ ಇದ್ಯಾ ನೀನು? ನನ್ಗೆ ಬಿದೋಗಂಗ್ ಹೊಡಿತೀಯಲ್ಲೇ. ನಿನ್ಗೇನ್ ಮಾನ ಮರ್ಯಾದೆ ಇಲ್ವ? ಏನ್ ಅನ್ಕೊಂಡಿದ್ಯಾ? ಅಲ್ಲ ದಪ್ಗಿದಾಳೆ ಅಂತ ಅಂದ್ರೆ ಇವು ಒಮ್ಮ ನೋಡಪ್ಪ ಹೆಂಗ್ ಹೊಡಿತಾವಳೆ. ಲೇ ಎಂಟಿ ಅನ್ನಿಸ್ಕೊಂಡಿರೋಳೆ. ನೀನಾದ್ರೂ ಎತ್ತೆ ಒಂದಿಟ್ಟು ಅವ್ಳು ಹೊಡಿತಾವಳೆ, ಬೀಳಿಸ್ತಾವಳೆ, ತಳ್ಳಿ ನನ್ನ ನೀನ್ ನೋಡ್ಕೊಂಡು ಸುಮ್ನಿದ್ಯಲ್ಲೇ. ಒಂದಿಟ್ಟು ಎತ್ತಕ್ಕಾಗಕ್ಕಿಲ್ಲ ನಿನ್ಗೆ? ಎತ್ಬೇಡ ಕಣಕ ರತ್ನಕ್ಕ, ಈ ವಜ್ಜನ್ ಮಾತ್ರವ ಎತ್ಬೇಡ, ಇಲ್ಲೇ ಬಿದ್ದು ಸಾಯ್ಲಿ ವಜ್ಜ. ನಾನು ನೋಡತನಕ ನೋಡೀನಿ, ನಾನು ದಪ್ಪಿದ್ದೀನಂತೆ ಅದು ಇದು ಅಂತ ಮಾತಾಡೋಕೆ ಬರ್ತಾನೆ ವಜ್ಜ. ಏನು ಹೇಳಬಾರ್ದು ಹೇಳ್ದೆ ನಾನು? ಇರೋ ವಿಷಯನ ಹೇಳಕ್ ಬಂದ್ರಿ ವಜ್ಜಂಗೆ. ಅದೇನು ಎದ್ದು ಬಂದು ಎದಗೋದ್ರಂತೆ ನಂಗೆ ಆಡ್ತಾನಲ್ಲಿ ಈ ವಜ್ಜ. ಅದಕ್ಕೆ ಸರಿಯಾಗಿ ಎದಗೋದಿದ್ದೀನಿ ನೋಡೀಗ. ಬಿದ್ಕೊಳ್ಳಿ ಅಲ್ಲೇಯ. ಎತ್ಬೇಡ ಕಣಕ, ಏನೇ ಆದರೂ ಎತ್ಬೇಡ ಅವನ್ನ. ಅಲ್ಲೇ ಬಿದ್ದು ಸಾಯ್ಲಿ ಆ ವಜ್ಜ. ನಿನಗೆ ಹೊಡೆದಿರೋದೆಲ್ಲವ ತೀರ್ಕೊಳ್ಳಿ ಇವತ್ತು. ಅಲ್ಲ ಬಿದ್ರಿ ಎದಳಕ್ ಶಕ್ತಿ ಇಲ್ಲಿ ಇವನಿಗೆ ಅಂಥದ್ರಾಗೆ ನಿನಗೆ ಹೊಡಿಯಕ್ಕೆ ಬರ್ತಾನೆ ಈ ವಜ್ಜ. ಎಂತ ನನ್ನ ಮರ್ಗಿರ್ಬೇಕು ಇವನು. ಅಯ್ಯೋ ಗೋರಕ್ಕ ಸುಮ್ಮನಿದಕ್ಕ, ನೀನು ಬೇರೆ ಯಾಕೆ ಹೊಡಿಯಕ್ಕೆ ಹೋದೆ ಅವನಿಗೆ? ಆಮೇಲೆ ಅದನ್ನೇ ರಾಮಾಯಣ ಮಾಡ್ಕೊಂಡು ಊರಲ್ಲೆಲ್ಲ ಹೇಳ್ಕೊಬತ್ತೇನೆ. ನಾನು ಎಂಟಿ ಹಿಂಗೆ ಒಡ್ಸಿದ್ಲು, ಗೌರಿನ ಕರ್ಸು ಒಡ್ಸಿದ್ಲು ಅಂತವ ಹೇಳ್ಕೊಬತ್ತಾನೆ ಕಣಕ ಇವನು ಏನು ಸಾಮಾನ್ಯದನಲ್ಲ ಇವನು. ನೀನು ಏನು ಅನ್ಕೊಬಿಟ್ಟಿದ್ಯಾ ಕಣಕ ಇವನ್ನ. ಅಯ್ಯೋ ಮೊನ್ನೆ ಸಂದಿನ ಹಂಗೆ ಏನೋ ಒಂದಿಟ್ಟು ಬೈದೆ ಅಂತವ, ಅದನ್ನೇ ಎಲ್ಲಾರ್ಗೂ ಹೇಳ್ಕೊಬಂದವನಿ. ಆ ಪಕ್ಕದ ಮನೆ ಪಾರ್ಥಮ್ಮ ಅವಳಲ್ಲ, ಅವಳು ಬಂದು ಕೇಳ್ತವಳೆ, ಇದ್ಯಾಕ್ಲೆ ನಿನ್ನ ಗಂಡ ನಿಂಗೆ ಬೈದಂತಲ್ಲ ನೀನು, ಏನಾಗೈತ್ಲೆ ನಿನಗೆ, ಇದ್ಯಾಕ್ಲೆ ಗಂಡಂಗೆ ಬೈತೀಯ ನೀನು ಅಂತವ ನನಗೆ ಬೈಯಕ್ಕೆ ಬತ್ತಳವಮ್ಮ. ಹಂಗೆ ಹೇಳ್ಕೊ ಬಂದವಳಿ. ಯಾರ್ಯಾರಿಗೆ ಹೇಳ್ತಾನೆ ಏನೋ. ಅವ ಅಮ್ಮ ಸುಶೀಲಮ್ಮನ ಮನೆಗೆ ಹೋಯ್ತಾನಲ್ಲ, ಅಲ್ಲಿ ಹೇಳ್ಕೊ ಬತ್ತಾನೇನೋ. ಆ ಅಮ್ಮ ಎಲ್ಲರಿಗೂ ಹೇಳ್ಕೊ ಬರ್ತದೆ ಕಣಕ. ಏನು ಹೇಳ್ಬಾರ್ದು ಕಣಕ ಈ ವಜ್ಜಂಗೆ. ಇವಾಗ ಹೊಡೆದ್ಬಿಟ್ಟಿದ್ದಿ ನೀನು ಬೇರೆಯಾ? ಇನ್ನಂತೂ ಕೇಳಂಗಿಲ್ಲ ಬಿಡು. ಅದೇ ಊರಲ್ಲೆಲ್ಲ ಅದೇ ಸುದ್ದಿ ಮಾಡ್ಕೊ ಬರ್ತದೆ. ಹೊಡೆದ್ಲು ನಂಗೆ ಗೌರಿ ಕನ್ಕಲ್ಲಿ ಒಡ್ಸಿದ್ಲು ಅಂತವ ನನ್ನ ಮೇಲೂ ಹೇಳ್ಕೊಂಡು ನಿನ್ನ ಮೇಲೂ ಹೇಳ್ಕೊಂಡು ಒಂದು 4 ಬಾಟ್ಲು ಕುಡ್ಕೊಂಡು. ಅಯ್ಯೋ ನನ್ನ ಮಗ ಇವ್ನಿಗೇನು ಕೇಳ್ತಿ ಬಿಡಕ್ಕ. ಯಾವಾಗಲೂ ಕುಡ್ಕೊಂಡು ಬಿದ್ದಿರನ್ಗೇನು ಅವ್ನ ಮಾತಿಗೆ ಯಾಕೆ ತಲೆ ಕೆಡ್ಸ್ಕತಿಯಕ್ಕ ನೀನು? ದಪ್ಪ ಇದ್ರೆ ನಿನ್ನ ದೇಹ ನೀನು ದಪ್ಪಾಗಿದ್ಯಾ? ಇನ್ಯಾರನ್ನಕ್ಕ ಕೇಳಬೇಕು? ಇವನನ್ನ ಮೆಚ್ಚಕ್ಕೆ ಬರ್ಬೇಕಿತ್ತೆ. ಅದೇ ಕಣಮಣಿ ನಾನು ಹೇಳ್ತಾ ಇರೋದು. ಅಲ್ಲ ಇವನನ್ನ ಮೆಚ್ಚಕ್ಕೆ ಅಂತ ಇರಬೇಕಿತ್ತೆ ನಾನು. ನಮ್ಮ ರಂಗಜ್ಜನೇ ಏನು ಹೇಳೋಕ್ಕಿಲ್ಲ, ನನ್ನ ಗಂಡ ಏನು ಹೇಳೋಕ್ಕಿಲ್ಲ. ದಪ್ಪಿದೆಯಾ ಸಣ್ಣಿದೆಯಾ ಅಂತವ ಚೆಂದಾಗಿ ನೋಡ್ಕೊಂಡು ಸಾಕವ್ರೆ. ಇವ್ನ ಯೋಗ್ಯತೆಗೆ ಎಂಟಿನ ಸಾಕಾಗಕ್ಕಿಲ್ಲ, ಏನಿಲ್ಲ ಇವನಿಗೆ. ಈ ನನ್ನ ಮಗ ನನ್ನ ಬಗ್ಗೆ ಮಾತಾಡೋಕೆ ಬರ್ತಾನೆ. ಎಷ್ಟಿರ್ಬೇಕು ನನ್ನ ಮಗನಿಗೆ? ಎಂಟಿನ ನೆಟ್ಟಿಗೆ ಒಂದಿನ ಕೂಳ್ ತಂದು ಹಾಕೋನೇ ಇಲ್ವೋ ಗೊತ್ತಿಲ್ಲ ಇವನು. ನನ್ನ ಬಗ್ಗೆನೇ ಮಾತಾಡೋಕೆ ಬರ್ತಾನೆ. ದಪ್ಪಗಿದ್ದೀನಿ ಸಣ್ಣಕ್ಕಿದ್ದೀನಿ. ನಾನು ದಪ್ಪಗಿದ್ರೆ ನನ್ನ ಗಂಡ ಚೆಂದಾಗಿ ನೋಡ್ಕೊಂಡವನಿ. ನಿನ್ನ ಹೆಂಡತಿಯಾಗಿ ನೋಡ್ಕೊಂಡಿಲ್ಲ. ನೀನು ಹೆಂಡತಿ ನೋಡಲ್ಲ ಹೆಂಗೆ ಸ್ವರ್ಗಗೋಳೆ ಅಂತವ. ಇನ್ನೇನು ಮತ್ತೆ ಒಂದಿನ ಊಟ ತಂದು ಹಾಕಿಲ್ಲ, ಏನಿಲ್ಲ. ಒಂದಿನ 1 ರೂಪಾಯಿ ತಂದು ಕೊಟ್ಟಿಲ್ಲ ಅವ ಅಮ್ಮಂಗೆ. 1 ರೂಪಾಯಿ ಇರಲಿ, ಒಂದು ಹೂ ಆದರೂ ತಂದು ಕೊಟ್ಟಿದ್ದಿ ಇಷ್ಟು ದಿನ ಮದುವೆ ಆಗಿ. ಇಷ್ಟು ವರ್ಷ ಆಯ್ತಲ್ಲ, ಮುದುಕಿ ಆಗಕ್ಕೆ ಬಂದಳಲ್ಲ. ಅಷ್ಟೊಂದು ಸಹಿಸ್ಕೊಂಡು ಹೋಗೋಳಲ್ಲ, ಅದು ನಿನ್ನ ಪುಣ್ಯ ಅಂತ ಅನ್ಕೋ. ಏನೇನವ ಇಂಥ ಇದರಲ್ಲಿ ಕಲಿಯುಗದಾಗ ಅಮ್ಮ ಸಹಿಸ್ಕೊಂಡು ಹೋಯ್ತೈತಲ್ಲ, ಅದನ್ನು ಖುಷಿಪಡು. ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿ ಓಡಾಗಿರೋಳು ಯಾರ ಜೊತೆನಾದ್ರೂ. ಇನ್ನೇ ನಿನ್ನ ಜೊತೆಲಿ ಒಡಿಸ್ಕೊಂಡು ಪಡಿಸ್ಕೊಂಡು ಸತ್ಕೊಂಡು ಬಿದ್ದಿರಲ್ಲ ಇಲ್ಲಿ. ಅಜವ್ ಎದಳಜ ಮೊದಲು ಮೇಲಿಕ್ಕೆ ಯಾರಾದ್ರು ನೋಡ್ದಾರೆ ಏನಂದಾರು, ಇವಾಗ ಹೆಂಗಸ್ರು ಎಲ್ಲರೂ ಸೇರ್ಕೊಂಡು ಹೊಡೆದಾಕವ್ರೆ ಅಂತ ಅಂದ್ಕೊಳ್ಳಲ್ವ? ಎದಳದ ಮೇಜಕ್ಕೆ ಸಾಕು ನಾಟಕ ಮಾಡಿದ್ ನೀನು. ಎದಳಜ. ಅಯ್ಯೋ ನನ್ನ ಸೊಂಟನೆ ಮುರಿದೋಯ್ತು ಇವ ಅಮ್ಮ ಹೊಡೆದು ಬೀಳ್ಸಿದ್ಕೆ. ಏನು ಕಡಿಮೆ ಗಾತ್ರ ಆಗವಳು ಇವಳು. ಇವಳು ಅಜ್ಜಿನ ಬಡಿಯ. ಇವಳು ಮನೆ ಕಾಯುವಾಗ ಹೋಗ ಏನು ಅನ್ಕೊಂಡಳು ಇವಳು. ಅಯ್ಯೋ ಈ ನನ್ನ ಮುಂದೆಯಿಂದವ ನನಗೆ ಏನೇನು ಕಾದೈತಿ ಏನೋ ಕಣಪ್ಪ. ಯಪ್ಪ ಸೊಂಟೆ ಎಲ್ಲ ನೋಯ್ತೈತಿ, ಹೆಂಗ್ ಅದಳನು ಏನೋ. ಏಯ್ ಬಾರೇಲಿ ಕಟ್ಕೊಂಡಿರೋಳೆ, ಬಾಯ್ಲಿ ಬಾಯ್ಲಿ ಒಂದಿಷ್ಟು. ಅಲ್ಲ ಅಕ್ಕಪಕ್ಕದ ಮನೆ ಕರ್ಸಿ ಒಡಿಯಷ್ಟು ದೊಡ್ಡಳಾಗಿದ್ಯೇನು ನೀನು? ಒಡಿಸ್ತಾ ಇದೆಯಲ್ಲ ನನಗೆ. ಎಷ್ಟು ದೊಡ್ಡಳಾಗಿರ್ಬೇಕು ನೀನು? ಏನು ಅನ್ಕೊಂಡಿರ್ಬೇಕು ನಿನಗೆ ನೀನೇ? ಒಡಿಸ್ತಿದ್ಯಲ್ಲೇ ನನಗೆ. ರೌಡಿಗಳು ಕರ್ಸಿ ಒಡ್ಸೋದು ನೋಡಿದ್ದೀನಿ, ಅಕ್ಕಪಕ್ಕದ ಮನೆಯವ್ರು ಕರ್ಸಿ ಒಡಿಸ್ತಿದ್ಯಲ್ಲೇ ನೀನು. ಬಾರಿ ಬಾರಿ ನನ್ನ ಮೊದಲು. ಬಾ ನಿನ್ನ ಮಗಂಗೆ ಫೋನ್ ಮಾಡ್ತೀನಿ ಬಾ. ನಿಮ್ಮ ಅಮ್ಮಂದು ಜಾಸ್ತಿ ಆಗೈತೆ ಕಣ್ಲ ಅಂತವ ನೀನೇ ಹೇಳೋದು ನಿನ್ನ ಮಗಂಗೆ. ನಾನು ಹೇಳ್ತೀನಿ ಬಾ, ಹಿಂಗೆ ಒಡ್ಸಿ ಬೀಳ್ಸಿದ್ಲು ನನಗೆ, ಸೊಂಟ ಮುರಿದೋಗೆ ಅಂತ ಇರ್ತವ. ನೋಡೋಣ ಅಂತ ಯಾರ ಪರವಾಗಿ ಮಾತಾಡ್ತಾನೆ ನಿನ್ನ ಮಗ ಅಂತವ. ನೋಡೋಣ ಬಾಯ್ಲಿ ಬಾರಿ ಮೊದಲು. ಎದಳಜ್ ಇದು ಯಾಕಜ್ಜಿ ಹಿಂಗೆ ಬಿದ್ದು ಹೋಯ್ತಾ ಇದೆಯಾ? ಅಯ್ಯೋ ನನ್ನ ಕೈಲಿ ಆಯ್ತು ಇಲ್ಕಂಡು ಎದಳಜ್. ನೀನು ಒಳ್ಳೆ ಎಣ್ಬಾರ ಇದ್ದಂಗಿದ್ಯಾ. ನಿನ್ನನ್ನು ಅಂತೀಯಲ್ಲ ಅಜ್ಜಿ ನೀನು. ಅದು ಎಷ್ಟು ಕೂಡ್ಕೊಂಡು ಅದು ಎಷ್ಟು ಹೊಟ್ಟೆಲೆಲ್ಲವ ಎಣ್ಣೆನೆ ತುಂಬ್ಕೊಂಡಿದ್ಯಾ. ಅಂತ ನಿನ್ನ ಎತ್ತಕಾಯ್ತದ ನಾನು ನಡಿಯಜ್ಜ. ಎದಳಜ. ಆಯ್ತಲ್ಲ ಕಣೆ ಆಯ್ತಲ್ಲ, ಬೆಣ್ಮೂಳೆ ಎಲ್ಲ ಮುರಿದೋಗೈತೆ ಕಣೆ. ಇವ ಅಜ್ಜಿ ಏನು ಕಡಿಮೆ ಏಟು ಹೊಡಿತ ನನಗೆ. ಈ ಗೌರಿ ಗೌರಿ ನಿನಗೆ ಮಾಡ್ತೀನಿ ರೇ, ರಂಗಜನ್ ಕೈಗೆ ಹೇಳ್ತೀನಿ ಮಾಡ್ತೀನಿ ನಿನಗೆ. ಹಿಂಗೆ ಹೊಡೆದರೇನೆ ಕೈಲಾಗ್ದಿದ್ದವ್ ನನ್ನ ಹೊಡ್ದಿಂಗ್ ಬೀಳಿಸ್ಬಿಟ್ಟಲೆ. ಅಪ್ಪ ಬೆನ್ನು ಗಣಪ ಆಯ್ತಲ್ಲ. ಅಜವ್
ನಾರ್ಕಾಡಿ ಸಾಕು ಎದ್ದು ನಿಂತ್ಕೊಂಡು ನೆಟ್ಗೆ ಹಾಂ 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 ಅಯ್ಯೋ ಮೂಳೆನೇ ಮುರಿದೋಯ್ತಂತಿ ಒಂದು ಹಾಂ ಹಾಂ ನಾನು ಕಂಡಿಲ್ದಿರ ಮೂಳೆಯ ಎದ್ದು ನಿಂತ್ಕೊಂಡು ನೆಟ್ಗೆ ಹಾಂ ಈ ಕುಡಿಯೋಕೆ ಏನಾರು ತಂದ್ಕೊಟ್ರೆ ನೋಡು ಮೂಳೆ ಎಲ್ಲವ ಸರಿ ಆಗೋಯ್ತದ ನಿನಗೆ ಹಾಂ ಇನ್ನೇನು ಮತ್ತು ಮೂಳೆ ಮುರಿದಂಗೆ ನಿನಗೆ ಹಾಂ 4 ಸರಿ ಕುಡಿತಿ ದಿನದಲ್ಲಿ ಹಾಂ 4 ಸರಿ ಏನು 8 ಸರಿನೇ ಆಯ್ತದೇನೋಪ್ಪ ಅದು 2 ಸರಿ ಕುಡಿತಿ ಏನೋ ಕುಡ್ದು ಹೊಟ್ಟೆಲಿ ಬರೀ ಆ ನೀರೇ ತುಂಬೈತಿ ಇನ್ನೇನು ಮತ್ತು ಮೂಳೆ ಮುರಿದೋಗ್ದಂಗೆ ಆಗ್ಬೇಕು ನಿನಗೆ ತಗೋ ಹಾಂ ಎಂಟಿಗೆ ಬಂದು ಕೈ ಮಾಡ್ತೀಯಲ್ಲ ಇವಾಗ ಗೊತ್ತೈತೆ ಹೆಂಗಿರ್ತದೆ ನೋವು ಅಂತವ ಹಾಂ ಇನ್ನೊಬ್ರ ಕೈಲಿ ಒಡೆ ತಿಂದಾಗಲೇ ಗೊತ್ತಾಗೋದು ಅದೇ ನೋವು ಹೆಂಗಿರ್ತದೆ ಅಂತವ ತಾನು ಒದ್ದಾಗಲ್ಲ ಗೊತ್ತಾಗೋದು ಹಾಂ ಅವಳಿಗೆ ಜುಟ್ಟಿಟ್ಕೊಂಡು ಹೊಡಿಯೋಕೆ ಹೋಯ್ತೀಯ ನೀನು ನೀನೆಂತನಿರಬೇಕು ಹಾಂ ಇವಾಗ ಬಿದ್ದ ತಕ್ಷಣ ಏಟು ನಿನಗೆ ನೋವಾಯ್ತೈತೇನೋ ಅದು ಸೊಂಟ ಮೂಳೆ ಬೇರೆ ಮುರಿದೋಗ್ಬಿಡ್ತಂತೀವ ಅಜ್ಜಂದ ಹಾಂ ಅವಳಿಗೆ ಹೊಡೆದಾಗ ಏನು ಸೊಂಟ ಮೂಳೆ ಮುರಿದೋಗಿಲ್ಲ ನಿನಗೆ ಈಗ ಮಾತ್ರವ ಸೊಂಟ ಮೂಳೆ ಮುರಿದೋಯ್ತು ಲೇ ರತ್ನಿ ಬೀಳ್ಸಿ ಅಲ್ಲಿ ಕೆಳಕ್ಕೆ 1-2 ಸರಿ ಬೀಳ್ಸಿರು ಸರಿ ಹೋಯ್ತು ಸೊಂಟ ಮೂಳೆ ಮುರ್ಕೊಂಡು ಮನೇಲಿ ಬಿದ್ದಿರಲಿ ಹಾಗಾದ್ರೂ ನೆಟ್ಗಿರ್ತಾನೆ ಆ ಹೆಂಗ್ಸು ಈ ಹೆಂಗ್ಸು ಸಾವಾಸಕ್ಕೆ ಹೋಗ್ದಂಗೆ ನೆಟ್ಟಿಗೆ ಮನೇಲಿ ಬಿದ್ದಿರ್ತಾನೆ ಈಗೆಲ್ಲ ಸೊಂಟಗಿಂತ ನೆಟ್ಗೈತಲ್ಲ ಅದಕ್ಕೆ ಹೆಂಗಸ್ರು ಬೇಕು ಇವ ಅಜ್ಜಂಗೆ ಅಯ್ಯೋ ದಿಟ್ವಾಗ್ಲು ಸೊಂಟ ಮುರಿದೋಗೈತ್ ಕಣೆ ರತ್ನಿ ಇವಳು ಈ ಡುಮ್ಮಿ ಹೊಡೆದು ನನಗೆ ಸೊಂಟ ಮುರಿದಾಕ್ಬಿಟ್ಲಪ್ಪ ಅಯ್ಯೋ ಆ ರಂಗ ಜೊತೆ ಹೆಂಗ್ ಬದುಕ್ತಾವನೆ ಇವನ ಇವನ್ ಜೊತೆಲಿ ಇವಳ ಜೊತೆಲಿ ಯಪ್ಪ ಅದೇನ್ ಮಾಡ್ತಾವನೆ ಏನೋ ಆ ರಂಗಜ್ಜನ್ ಗತಿ ಅದಕ್ಕೆ ಅವ್ನು ಹೊಡ್ಸ್ಕೊಂಡ್ ಕುಳ್ಳಕ್ಕೆ ಆಯ್ತವನೆ ದಿನ ಹಿಂಗ್ ಹೊಡೆದ್ರಿ ಇನ್ ಯಾರು ಬದುಕಿದಾರಪ್ಪ ಅಯ್ಯೋ ಯಾರು ನನ್ ಗೋಳ್ ಕೇಳರಿಲ್ವೇನಪ್ಪ ಅಯ್ಯೋ ಸೊಂಟ ಮುರಿದೋಯ್ತ್ಕೊಂಡ್ರು ಸೊಂಟ ಮುರಿದೋಯ್ತು ಲೇ ರತ್ನಿ ಒಂದಿಟ್ ಬಾರೆ ಇಲ್ಲಿ ಇಟ್ಕೊ ಬಾರೆ ಸೊಂಟ ಮುರಿದೋಗೈತ್ ಕಣೆ ಆಯ್ತಲ್ಲ ಕಣೆ ನಿಂತ್ಕೊಳಕ್ಕೆ ಅಯ್ಯೋ ರಾಂಬೆ ಈ ವಯಸ್ಸಲ್ಲಿ ಹಿಂಗ್ ವಾದೆ ತಿಂದು ಹಿಂಗ್ ಬದುಕ್ಬೇಕಾಗಿತ್ತೇನಪ್ಪ ನಾನು ದೇವರೇ ನನ್ನ ಕರ್ಕೊಂಡಿಲ್ವಲ್ಲಪ್ಪ ಇನ್ನುವೇ ಇಂಥ ಹೆಂಡತಿ ಸ್ನೇಹಿತೆ ನೋಡ್ರಿ ಹಿಂಗ್ ಬಂದು ಹೊಡಿತಾಳಲ್ಲಪ್ಪ ನನಗೆ ಏನ್ ಮಾಡೋಣಪ್ಪ ನಾನು ಇಷ್ಟೊಂದು ಸೊಂಟ ನೋಯ್ತೈತಲ್ಲಪ್ಪ ಏನ್ ಮಾಡೋಣಪ್ಪ ನನ್ನ ಕೈಲಾಯ್ತಲ್ಲ ಕಣಪ್ಪ ದೇವ್ರೇ ಕಾಪಾಡಪ್ಪ ನೀನೆಯ ನನಗೆ ಹೆಂಡತಿಗೆ ಮೊದ್ಲು ಬುದ್ಧಿ ಇಲ್ಲ ಲೇ ನಿನಗೆ ಐತ್ ಕಣೆ ನಿನಗೆ ನನ್ನ ಮಗಂಗೆ ಫೋನ್ ಮಾಡಿ ಮಾಡಿಸ್ತೀನಿ ನಿನಗೆ ನೀನೇನು ನನ್ನ ಮಗಂಗೆ ಫೋನ್ ಮಾಡ್ತೀನಿ ಅನ್ನೋದು ಈಗ ಗೊತ್ತಾಯ್ತದ ನಿನಗೆ ಸೊಂಟ ಮುರ್ಕೊಂಡಿದ್ದೀನಲ್ಲ ಹಿಂಗೆ ಗೊತ್ತಾಯ್ತದ ನಿನಗೆ ಮಾಡಿ ನಿನ್ನ ಮಗಂಗೆ ಫೋನ್ ನೋಡೋಣ ಈಗ ಈಗ ಮಾಡಿ ಹೇಳಿ ನಿನ್ನ ಮಗಂಗೆ ಸೊಂಟ ಮುರಿದಾಕ್ತೆ ಕಣಪ್ಪ ನಾನು ಮುಂದ್ಗಡೆ ಮನೆ ಗೌರಿನ ಕರೆದು ಒಡ್ಸಿ ಸೊಂಟ ಮುರಿದಾಕ್ತೆ ಅಂತ ಹೇಳು ನಿನ್ನ ಮಗಂಗೀಗ ಅದ್ಯಾನಂತದಂತವ ನೋಡೋಣ ಅಯ್ಯೋ ನನ್ನ ಕೈಲಾಯ್ತಲ್ಲ ಇವಳಿಗೆ ಬೈಯಕ್ಕೂ ಆಯ್ತಲ್ವಲ್ಲಪ್ಪ ದೇವ್ರಿ ಹಿಂಗ್ ಸೊಂಟ ಮುರಿದಾಕ್ಬಿಟ್ಲಲ್ಲ ಇವಳು ಮನೆ ಕಾಯುವಾಗ ಹೋಗ ಇವಳು ಕೈ ಸೇದೋಗ ಏನ್ ಅನ್ಕೊಂಡವಳು ಇವಳು ಇವಳು ರೌಡಿ ಅನ್ಕೊಬಿಟ್ಟವಳೆ ಊರ್ ರೌಡಿ ಅವಳು ಇವಳು ದಪ್ಪ ಗಾತ್ರಕ್ಕೆ ಬೆಳೆಸ್ಕೊಬಿಟ್ಟಿದ್ದೀನಿ ದೇಹ ಅಂತವ ಕೇಳ್ತಾ ಇಲ್ಲ ಇವಳು ಯಪ್ಪ ಸಾಕಾಯ್ತು ಕಣಪ್ಪ ನನಗೆ ಸೊಂಟ ನಿಂತ್ಕೊಳಕಾಯ್ತಾ ಇಲ್ಲ ನೇರತ್ನಿ ಒಂದಿಟ್ಟು ನೀರು ತಗೋಬ ಹೋಗಿ ಒಂದಿಟ್ಟು ನೀರು ತಗೋಬ ಹೋಗಿ ಆಯ್ತಾ ಇಲ್ಲ ಕಣೆ ನನ್ನ ಕೈಲಿ ಸೊಂಟ ಎಲ್ಲವ ಮುರಿದೋಯ್ತು ಕಣೆ ಆಯ್ತಾ ಇಲ್ಲ ಕಣಿ ನನ್ನ ಕೈಲಿ ಆಯ್ತಾ ಇಲ್ಲ ಕಣಿ ಅಜವ್ ಸಾಕು ನಿಲ್ಸಜ ನಿನ್ನ ನಾಡ್ಕವ ನೋಡಿವ್ ನೀನು ನಾನುವೆ ಎಷ್ಟಂತ ನಾಡ್ಕಾಡ್ತೀಯಜ ಆ ಹೆಂಗ್ಸ್ನ ಹಿಂಗೆ ನಾಡ್ಕಾಡಾಡಯ್ಯ ನೀನು ಬುಟ್ಟಿಗೆ ಹಾಕೊಂಡು ಇಡ್ತೀನ ಹಂಗೆ ನೋಡ್ಕೊಂಡಿರೋದು ನೀನು ಸುಮ್ಕಿರತ್ ನೀನು ಇವ್ನ ಮಾತು ಕೇಳ್ಬಿಡ ಇವ ಅಜ್ಜಿ ಹಿಂಗೆಯ ಯಾವಾಗಿಂದನೂ ನಾನು ನೋಡ್ಕೊ ಬೆಳೆದಿರೋಳು ಇವ ಅಜ್ಜನ ನಾಟಕಗಳು ನೋಡಿಲ್ವೇ ನಾನು ಆಗ್ಲೂ ಅವ್ರು ಅವ್ವ ಇದ್ದಾಗ್ಲೂ ಹಿಂಗೆ ನಾಟಕ ಆಡಿ ಆ ಕುಡಿಯೋಕೆ ದುಡ್ಡು ಇಸ್ಕೊಂಡು ಹೋಯ್ತಿದ್ದ ಈಗ್ಲೂ ಹಿಂಗೆ ನಾಟಕ ಆಡ್ತಾವ್ ನೋಡು ಕುಡಿಗಿಡಿಯೋಕೆ ಒಂದಿಷ್ಟು ದುಡ್ಡು ಬೇಕೇನೋ ಅದಕ್ಕೆ ನಾಟಕ ಮಾಡ್ತಾವನಿ ಈಗ ಬೆನ್ನು ಹೋಗೈತೆ ಒಂದಿಷ್ಟು ಕುಡಿಯೋಕೆ ದುಡ್ಡು ಕೊಡಿ ಆಯ್ತಾ ಇಲ್ಲ ಕಣೆ ನನ್ನ ಕೈಲಿ ಕುಡಿಯೋಕೆ ದುಡ್ಡು ಕೊಡಿ ಅಂತ ಇಸ್ಕೊಂಡು ಹೋಗಕ್ಕೆ ಬಂದವನಿ ಅದಕ್ಕೆ ಬಂದವನೇ ಇಸ್ಕೊಂಡು ಹೋಗೋಕ್ಕೆ ನೀನು ಏನೇನೋ ಅಂದಿದ್ಯಾ ಅಂತ ಜಾಗ್ಲ ಕಾಯ್ಕೊಂಡು ನಿಂತವನಿ ಅಷ್ಟೇ ಇವನು ಬುದ್ಧಿಯನ್ನು ನೋಡಿಲ್ಲ ನಾನು ಈಗಲಿಂದ ನೋಡ್ತೇವೆ ಇವನ ನಾಚಿಕೆ ಆಗದಿದ್ದೆಷ್ಟು ಮಾನ ಮರ್ಯಾದೆ ಇಲ್ದಿರೋನು ಹೆಂಡತಿ ಮಕ್ಳನ್ನ ಸಾಕಾಗಿಲ್ಲ ನೆಟ್ಟಿಗೆ ನೋಡ್ಕೊಳಕ್ಕಾಗಿಲ್ಲ ಅವ ದುಡ್ಡು ಸಾಕ್ತಾವಳು ಇವನ್ನೇ ಅಂಥದ್ರಲ್ಲಿ ಕುಡಿಯೋಕ್ಕೂ ದುಡ್ಡು ಇಸ್ಕೊಂಡು ಹೋಯ್ತಾನೆ ನಾಚಿಕೆ ಆಗಕ್ಕಿಲ್ವೇನ ನಿನಗೆ ಆ ಗೌಡ್ರಿಗಿಡ್ರು ಮನೆತ ಹೋಗಿ ಒಂದಿಟ್ಟು ಕೆಲಸ ಮಾಡು ಕೆಲಸ ಮಾಡಿ ಇದು ಕೂಲಿ ದುಡ್ಡು ಬರ್ತದಲ್ಲ ಆ ದುಡ್ಡಲ್ಲಿ ಬೇಕಿದ್ರೆ ಕುಡ್ದು ಸಾಯಿ ಎಷ್ಟು ಬೇಕಾರು ಅಲ್ಲ ಹೆಂಡತಿ ದುಡ್ಡಲ್ಲಿ ಕುಡಿಯೋಕೆ ಗೊತ್ತಿಯಲ್ಲ ನಾಚಿಕೆ ಆಗಲ್ಲ ನಿನಗೆ ಅಲ್ಲ ನನ್ನ ಗಾತ್ರದ ಬಗ್ಗೆ ಮಾತಾಡ್ತೀಯಲ್ಲ ನೀನು ನೀನೇನು ಹೊಲ್ದೊಯ್ತಾಯಿದ್ದೀಯ ನಿನ್ನ ಮುಖ ನೋಡು ಮುಖವ ಅದೇನೋ ಅಂತಾರಲ್ಲ ಹಂಗೈತೆ ಮುಖ ಈಟೇ ಮುಖ ಇಟ್ಕೊಂಡು ಆ ಕನ್ನಡಕ್ಕೆ ಬೇರೆ ಅಲ್ಲಾಡಿಸ್ಕೊಂಡು ಟೈಲಾಗಿ ನನ್ನ ಬಗ್ಗೆ ಮಾತಾಡೋಕೆ ಬರ್ತಾನೆ ನಮ್ಮ ರಂಗಜ್ಜ ಹೆಂಗೆ ನೋಡ್ಕೊಂಡವನೇ ಅಂತವ ನೋಡಿ ಕಲ್ತ್ಕೊ ನಮ್ಮ ರಂಗಜ್ಜ ಹಿಂಗೆಲ್ಲ ಆಡಿದಿದ್ರೆ ನಾನು ಇಷ್ಟು ದಿನ ಎಲ್ಲ ಉಳಿಸ್ತಿದ್ನ ಅವಜ್ಜನ್ನ ನೋಡ್ದಲ್ಲಿ ಹೆಂಗಿತ್ತು ಏಟು ಅಂತವ 4 ಬಾರಿಸಿದ್ರೆ ಸುಮ್ಮನಾಗಿರೋದು ನಮ್ಮ ರಂಗಜ್ಜ ಹಂಗೆಲ್ಲ ಮಾಡಿಲ್ ಕಣಪ್ಪ ನಮ್ಮ ರಂಗಜ್ಜಿ ಇಷ್ಟು ವರ್ಷ ಆಗಿದ್ರು ಒಂದು ಏಟು ಹೊಡೆದಿಲ್ಲ ನನಗೆ ಯಾವತ್ತೂ ನನ್ನ ಮೇಲೆ ಕೈ ಎತ್ತಿಲ್ಲ ಹಂಗೆ ನೋಡ್ಕೊಳ್ಳೋದು 8 ದಿನ ಹಿಂಗೆ ನಿನ್ನಂಗೆಯಾ ಅಯ್ಯ ನಿನ್ನಂತ್ಕಂಡು ಇದ್ರೆಷ್ಟು ಸತ್ರೆಷ್ಟು ಹೋದ್ರೆ ನೆಮ್ಮದಿಯಾಗಿರ್ತಾಳವ ಅಮ್ಮ ನಿನ್ನಂತಳನ್ನ ಕಟ್ಕೊಂಡು ಅಯ್ಯೋ ಹೋಗೋಗಿ ಸುಮ್ಮನೆ ಮನೆ ಕೆಲಸ ನೋಡ್ಕೊ ಹೋಗೋದು ಏನೈತೆ ಅಂತವ ನನಗೆ ಕೋಪ ಬರ್ಸ್ಬೇಡ ನೀನು ಇಲ್ಲಿ ನಿನ್ಕೊಂಡು ಸೊಂಟ ನೋವು ಅಂತವ ಅಲ್ಲ ಒಂದು ಏಟು ಹೊಡೆದಿದ್ದಕ್ಕೆ ಕೆಳಗೆ ಬಿದ್ದುಬಿಟ್ಟು ಸೊಂಟ ನೋವು ಅಂತಿದ್ಯಲ್ಲ ನೀನು ಇನ್ನೇನಾದ್ರು ಇನ್ನೊಂದು 4 ಬಾರಿಸಿದ್ರೆ ಒಂಟೆ ಹೋಯ್ತು ಪ್ರಾಣ ಅಂದಿರುವೇನು ಅಯ್ಯೋ ಪ್ರಾಣ ಹೋಯ್ತೈತೆ ಅಂತವ ಏನು ಸೀಮೆಗಿಲ್ದವ ನನಗೆ ಆಡ್ತೀಯಲ್ಲಣ್ಣ ನೀನು ಆಯ್ತು
ನಾಚಿಕೆ ಆಗೋದು ಹೆಚ್ಚಪ್ಪ ನಿನಗೆ, ಹೆಂಗಸ್ರ ಕೈಲಿ ಒಡ್ಸ್ಕೊಂಡು ಸೊಂಟ ಹೋಯ್ತು ಅಂತಿದ್ಯಲ್ಲಪ್ಪ. ಹಾಂ ಅಯ್ಯೋಯ್ಯೋಯ್ಯೋ, ನೀನ್ ಯಾವ ಹೆಂಗ್ಸಮ್ಮ, ನೀನು ಹೆಂಗ್ಸು ಅಂತ ಬೇರೆ ಹೇಳ್ಕೊತಿದ್ಯಲ್ಲಮ್ಮ. ನೀನೆಯ ಯಾವ ಸೀಮೆ ಹೆಂಗ್ಸ್, ಹೋಗಮ್ಮ ನೀನ್ ಸುಮ್ನೆ. ನಮ್ಮಿಬ್ರು ಮಧ್ಯದಲ್ಲಿ ಜಗಳ ಕಾಯ್ಬೇಕಾದ್ರೆ ಬಂದು ನೀನ್ ಏನು ಅಂತ ನಿನಗೆ ಕೆಲಸ? ಬಂದು ನಾನು ಸೊಂಟ ಮುರಿದಾಕ್ತಲ್ಲಮ್ಮ. ನೀನ್ ಒಳ್ಳೆಯ ಆನೆ ಗಾತ್ರಕ್ಕಿದ್ಯಾ ನೀನೇ ಹೆಂಗ್ಸು ಅಂತ ಬೇರೆ ಹೇಳ್ಕೊಂತಿದ್ಯ ಹೇಳು. ಒಂದ್ ಸೀರೆ ಉಟ್ಕೊಂಡಿರೋದಕ್ಕೆ ಒಂದೀಟಿ ಹೆಂಗ್ಸಂಗ್ ಕಾಣಿಸ್ತೀಯ, ಇಲ್ಲಾಂದ್ರೆ ಯಾರು ನಂಬಕ್ಕಿಲ್ ಬಿಡು ನಿನ್ನ. ಎಮ್ಮಾರಿ ಮಾರಿ ಅನ್ಕೊಂತಾರೆ ಹೊರ್ತು ಹೆಂಗ್ಸಂತೂ ಅನ್ಕೊಳಕಿಲ್ಲ. ಮಾರಿಕಿನ್ ಕಡಿಯಾಗಿದ್ಯಾ ನೀನು. ಮುಖ ನೋಡ್ಕೊಂಡಿದ್ದೀನಿ ನಿಂದು. ಆ ರಂಗಜ್ಜಾಗಿರೋದಕ್ಕೆ ಇಷ್ಟಿನ ಸಂಸಾರ ಮಾಡೋನಿ. ನನ್ನಂತನಾಗಿದ್ರೆ ಯಾವತ್ತೋ ಬಿಟ್ಟು ಹೊಂಟೋಗಿರುವೆ. ಇವಳಂತ ಜೊತೆಗೆ ಯಾಕಿರೋದು ಅಂತವ. ಆ ಗಾತ್ರಕ್ಕೆ ಒಳ್ಳೆ ಮೂತಿ ನೋಡ್ಕೊಂಡಿದ್ದೀನಿ. ನಿನ್ ಮುಖ 4 ಜನದ ಮುಖ ಹಾಕಿದ್ರೆ ನಿಂದು ಒಬ್ಳದ್ ಮುಖ ಆಯ್ತದೆ. ಹಿಂಗಿರಳೆ ನಿನಗೆ ಇಷ್ಟು ಕೊಬ್ಬಿರ್ಬೇಕಾರೆ ಸ್ಮಾರ್ಟ್ ಬಾಯ್ ಇದ್ದಂಗೆ ಇದೀನಿ ನಾನು. ನನ್ಗಿನ್ನೆಷ್ಟು ಕೊಬ್ಬಿರ್ಬೇಕು ಹೇಳಿ ನಿನಗೆ. ಜಾವು ಸುಮ್ಮನೆ ನನ್ನ ಪಿತ್ತವ ನೆತ್ತಿಗೇರ್ಸ್ಬಿಡ. ಆಮೇಲೆ ಇನ್ನೊಂದು 4 ಬಾರಿಸ್ಬಿಡ್ತೀನಿ, ನನಗೆ ಸಿಟ್ಟತ್ತೂರ. ಆಮೇಲೆ ಹೇಳ್ದಷ್ಟು ಮಾತು ನಾ ಕೇಳ್ಬೇಕು ಸುಮ್ಮನೆಯ. ಅಲ್ಲ ಒಳಿಗೆ ಹೋಗು ಅಂದರೆ ಹೋಗ್ಲಿಲ್ಲ ಆವಾಗಲೇ ಜಗಳ ಕಾಯ್ಕೊಂಡು. ಅದು ನನ್ನ ಇದ್ರ ಬಗ್ಗೆ ಮಾತಾಡೋಕೆ ಬತ್ತಿಯಲ್ಲ ನೀನು. ಎಷ್ಟು ಕೊಬ್ಬಿರ್ಬೇಕಂತವ ನಿನಗೆ ಅಂತವ. ಈಗ ಬಿದ್ದಿದ್ದೇಟು ಸಾಲಿಲ್ವೇನೋ ಪಾಪ, ಇನ್ನೊಂದು 4 ಬಿಟ್ಟಿದ್ರೆ ಸರಿ ಹೋಗಿರೋದು. ಸೊಂಟ ಈ ಕಡೆದು ಮುರ್ಕೊಂಡಿದ್ರೆ 2 ಕಡೆದು ಮುರ್ಕೊಂಡು ಹಿಡಿಯೋಕ್ಕಾಗ್ದಿದ್ದಿದ್ರೆ ಸರಿ ಹೋಗಿರೋದು ನಿನಗೆ. ಏನು ನಾಚಿಕೆ ಆಗಲ್ವಜ ನಿನಗೆ? ನಾಚಿಕೆ ಆಗ್ದಿದ್ದು ಹೆಚ್ಚು ನಿನಗೆ. ಅಲ್ಲ ನನ್ನ ಬಗ್ಗೆ ಮಾತಾಡೋಕೆ ಬತ್ತಿಯಲ್ಲ. ನನ್ನಂತೆ ಸುಂದರಿ ಇದ್ದಾಳೆ ಯಾರಾದ್ರೂ. ನಮ್ಮ ಅಜ್ಜನ ಕೇಳುವಾಗ ಗೊತ್ತಾಯ್ತದೆ. ಏಟ್ ಚಂದಾಗಿ ನೋಡ್ಕೊಂಡು ಹೆಂಗಿದೀವಿ ನಾವು, ಹೆಂಗೆ ಸಂಸಾರ ಮಾಡ್ಕೊಂಡು ಅಂತವ. ನಿನ್ ಥರನೇ ಚಿನ್ನಂತ ಎಂತ ಇಟ್ಕೊಂಡು ಇನ್ನೊಬ್ಳು ನೋಡೋಕೆ ಹೋಯ್ತಿಯಲ್ಲ. ನಿನ್ನ ಮುಸುಡಿ ಥರ ಅನ್ಕೊಂಡಿದ್ಯೆ. ನನ್ನ ಮುಸುಡಿ ಹಂಗೈತಂತೆ, ಎಮ್ಮಾರಿ ಐತಂತೆ. ನೀನೇನು ಸುರ್ಸುಂದ್ರ ಹಂಗ ಒಳ್ದೋಯ್ತಾ ಇದೆಯಾ ನೋಡು. ನನಗೆ ಹೇಳೋಕೆ ಬಂದ್ಬಿಟ್ಟವ ನೀವು ಅಜ್ಜ. ಆಮೇಲೆ ನನಗೆ ಸುಮ್ಮನೆ ಸಿಟ್ಟತ್ತಿಸ್ಬೇಡ್ಕಣಜ. ಇನ್ನೊಂದು 4 ಬಾರ್ಸ್ ಆಮೇಲೆ ಇನ್ನೊಂದು ಈ ಕಡೆ ಮೂಳೆನು ಮುರಿದೋಗಂಗೆ ಮಾಡಿಕೊಂಡ್ಯಾ. ಹುಷಾರಾಗಿರು. ನೋಡಿದ್ಯಲ್ಲ ಹೆಂಗೆ ಬಾರಿಸ್ತೀನಿ ಅಂತವ. ಒಂದೇಟು ಕೆಳಗೆ ಬಿದ್ದಿರೋ ನೀನು. ಇನ್ನೊಂದೇಟು ಕೊಟ್ಟರೆ ಬಾರ್ಗೋಯ್ತಿಯಲ್ಲ ಕುಡಿಯೋಕ್ಕೆ, ಅಲ್ಲಿಗೆ ಹೋಗಿ ಬಿದ್ದಿರ್ಬೇಕಾಯ್ತದ ಅಷ್ಟೇ. ಕುಡ್ಕೊಂಡು ಅಲ್ಲೇ ಬಿದ್ದಿರ್ಬೇಕಾಯ್ತದೆ. ಎದ್ದು ಬರೋಕ್ಕೂ ಸಕ್ತಿರಕ್ಕಿಲ್ ಬಿಡು ನಿನ್ನ ಕೈಲಿ. ಹಂಗೆ ಮಾಡ್ಬಿಡ್ತೀನಿ ಆಮೇಲೆ ನಾನು. ನನ್ನ ಬಗ್ಗೆ, ನನ್ನ ಗಾತ್ರದ ಬಗ್ಗೆ ಅದು ಇದು ಮಾತಾಡಿದೆ ಅಂದರೆ ನೀನು ಸರಿ ಇರೋಕ್ಕಿಲ್ಲ ನೋಡು. ನೀನು ಎಷ್ಟರಲ್ಲಿರ್ಬೇಕೋ ಅಷ್ಟರಲ್ಲಿರ್ಬೇಕು ನೀನು. ಜಾಸ್ತಿ ಅಲ್ಲವ ಮಾತಾಡೋಕೆ ಬರಬಾರ್ದಿಲ್ಲ ನನ್ನ ಹತ್ರವ. ನೀನು ಹೆಂಡ್ತಿ ಅಲ್ಲ ನಾನು. ನೀನು ಹೆಂಡ್ತಿ ಹಂಗೆ ಸುಮ್ಮನೆ ನಿಂತ್ಕೊಂಡು ಕೇಳಿಸ್ಕೊಂಡು ಒಡ್ಸ್ಕೊಂಡು ಇರೋಕ್ಕೆ. ಅವಳಂತವ ಸಹಿಸ್ಕೊಂಡು ಒಡ್ಸ್ಕೊಂಡು ಹೋಗವಳು ನಿನ್ನ ಕೈಲಿ. ಬೇರೆ ಯಾರು ಹೆಂಗಸ್ರಾಗಿದ್ದಿದ್ರೆ 4 ಬಾರ್ಸ್ ಹೋಗಿರೋರು. ಹೋಗಜ್ಜ ನನಗೂ ಸಾಕಾಗೈತೆ ನಿನ್ನ ಹತ್ರ ಹೇಗೆ ಅಂತವ ಬಿಟ್ಟು ಹೋಗಿರೋರು. ಇನ್ನೇನು ಮತ್ತೆ ನಿನ್ನ ಹತ್ರ ಹೇಳ್ಕೊಂಡು ಕುತ್ಕೊಳಕಾಯ್ತದ? ಏನು ಸೀಮೆಗಿಲ್ದಿ ಸ್ಮಾರ್ಟ್ ಏನದು ಸ್ಮಾರ್ಟ್ ಬಾಯ್ ಅಂತೆ, ಸ್ಮಾರ್ಟ್ ಬಾಯ್. ಮುಖ ನೋಡ್ಕೊಳ್ಳೋಜ ನಿಂದ. ಒಂದಿಟ್ಟು ಕನ್ನಡಕ ಹಾಕೊಂಡು ಆ ಕಡೆಯಿಂದ ಈ ಕಡೆಗೆ ಅಲ್ಲ ಆಡ್ಕೊಂಡು ಓಡಾಡೋದಲ್ಲ. ಮೊದಲು ನೆಟ್ಟಿಗೆ ಸಂಸಾರ ಮಾಡೋದು ಕಲ್ತ್ಕೊ. ಅಂದ ಅನ್ನೋದು ಮುಖದಲ್ಲೆಲ್ಲ ಗೊತ್ತಾಗೋದು. ಹೆಂಗಿದ್ದೀವಿ ಒಳಗೆ ಮನ್ಸು ಹೆಂಗೈತೆ, ಅಂದವಾಗೈತೆ, ಹೆಂಗೈತೆ ಅಂತ ಗೊತ್ತಾಗೋದು. ನಿನ್ನಂಗೆ ಹೆಂಡ್ತಿ ಮೇಲೆ ಅನುಮಾನ ಪಡ್ಕೊಂಡು ಹೆಂಡ್ತಿಗೆ ಹೊಡ್ಕೊಂಡು ಗಿಟ್ಕೊಂಡು ಇದ್ಬಿಟ್ರೆ ಅದನ್ನೇ ಸ್ಮಾರ್ಟ್ ಬಾಯ್ ಅಂದ್ಕೊಂಡಿದ್ಯೇನು ನೀನು? ನನಗೆ ಸಿಟ್ಟು ಹತ್ತಿಸ್ಬೇಡ, ಸುಮ್ಮನೆ ಒಳಗೆ ಹೋಗ್ಬಿಟ್ಟು ನೀನು ಇವಾಗ. ನನ್ಗೆ ಆಮೇಲೆ ಸಿಟ್ಕಿತ್ತು ಹತ್ಸಿ ಇನ್ನೊಂದು ಕಿತ್ತ ಒದಗಿದ್ದು ತಿಂದಿಯ ನನ್ನ ಕೈಲಿ. ಅಯ್ಯಯ್ಯಯ್ಯ, ಲೇ ನಿಂದೇನ್ ಬಾಯ ಬೊಂಬಾಯ ನಿಂದು? ಲೇ ಗೌರಿ, ನನ್ಗಂತೂ ಸಾಕಾಗೋಯ್ತು. ಬಾಯ ಬಚ್ಚಲೇ ನಿಂದು. ಇಷ್ಟೊಂದು ಮಾತಾಡ್ತೀಯಲ್ಲ. ಏನ್ ಸುಮ್ನಿರಕ್ಕಾಗಕ್ಕಿಲ್ಲ ನಿನ್ಗೊಂದು 5 ನಿಮಿಷ. ವಾಟ ಅಂತಿರ್ತಿ ಯಾವಾಗ್ಲೂ ಒಳ್ಳೆ. ನಿನ್ ಮಕ್ಳು ಸೀನಪ್ಪ ಅದಕ್ಕೆ ಕುಡಿಯೋದ್ ಕಲ್ತಿರೋದು. ಮತ್ತೆ ಇನ್ಯಾಕೆ ಕುಡಿಯೋದ್ ಕಲ್ತಿರೋದು? ನಿನ್ನಂತಳ ಅಮ್ಮ ಇದ್ರೆ ಸರಿ ಹೋಯ್ತದ್ ಬಿಡು. ಅಯ್ಯಯ್ಯಯ್ಯಯ್ಯ, ನಿನ್ ಕಾಟ, ನಿನ್ ಮಾತು ತಡಿಯಕ್ಕಾಗ್ದಂಗೆ ಅವಯ್ಯ ತಗಿ, ಸೀನಪ್ಪ ತಗಿ. ಬಂದು ಕುಡಿತ ಕೂತಿರ್ತಾರಲ್ಲಿ ಬಾರಲ್ಲಿ. ನಿನ್ನಿಂದನೇ ಹಾಳಾಗಿರೋದು. ಅಲ್ಲ, ನೆಟ್ಟಿಗೆ ನಿನ್ ಮಗನ್ ಸಾಕಾಗಿಲ್ಲ ನಿನ್ಗೆ, ಯೋಗ್ಯತೆ ಇಲ್ಲ ನಿನಗೆ. ಅಂಥದ್ರಾಗೆ ಬಂದು ನಮ್ಮಿಬ್ರು ಜಗಳ ಬಿಡಿಸ್ತೀನಿ, ನಮ್ಮಿಬ್ರಿಗೆ ಅದೇನೋ ಮಾಡ್ತೀನಿ, ಹಿಂಗೇನೋ ಮಾಡ್ತೀನಿ ಅಂತ ಮಾತಾಡ್ತಾ ಇದ್ದೀನಿ ನೀನು. ಅಜ್ಜ ನಾನು ಏನು ನೋಡತನ್ ನೋಡಿ ಹೇಳತನ್ ಕೇಳ್ತಾ ಇವ್ನಿ. ಹೇಳೋ ಮಾತನ್ನ ಸುಮ್ ಕೇಳ್ಕೋಬೇಕು ನೀನು. ತಲಾಟೆ ಗಿಲಾಟೆ ಆಡಬಾರ್ದು ನನ್ನ ಹತ್ರವ. ಏನು ನೀನು ನನ್ನ ಬಗ್ಗೆ ಮಾತಾಡೋದು ಅಂತವ? ನನ್ನ ಬಾಯಿ ಬೊಂಬಾಯಿ ಆದರೂ ಆಗಿರಲಿ ಎಂಥದ್ದಾದ್ರೂ ಆಗಿರಲಿ ನಿನಗೆ ಯಾಕೆ ಅಂತೀನಿ. ಬಂಬಾಯೋ ನೀನು ಬಾಯಿ ಮುಚ್ಕೊಂಡು ಇರ್ಬೇಕಷ್ಟೇ. ಅಲ್ಲ ನಮ್ಮ ಮನೆಯೇ ಯಾರುವೆ ನನಗೆ ಎದುರುತ್ರ ಮಾತಾಡೋಕ್ಕಿಲ್ಲ. ಇವು ಅಜ್ಜ ಬಂದವನು ಇಲ್ಲಿ ಮಾತಾಡೋಕ್ಕೆ. ಹಿಂಗೆ ಸುಮ್ಮನೆ ಹೋದ್ರೆ ಸರಿ ನನಗೆ. ಇಲ್ಲ ಅಂದರೆ ಇನ್ನೊಂದು ಸೊಂಟನ್ನು ಮುರಿದು ಕಳಿಸ್ತೀನಿ ನಿನಗೆ ಮನೆ ಒಳಗೆ. ಹೇಳೋ ತನಕವ ಕೇಳ್ಕೋಬೇಕಿಲ್ಲಿ. ಏನೋ ಪಾಪ ಒಳ್ಳೆ ಅಂತವ ಹೇಳ್ತಾ ಇವ್ನಿ ನಾನು. ಏನು ಈಟೊತ್ತು ಗಂಟೆ ನಿಂತ್ಕೊಂಡು ಮಾತಾಡಿದ್ದೆ ಹೆಚ್ಚು ನಿನ್ನ ಹತ್ರವ. ಅಂಥದ್ರಲ್ಲಿ ನನ್ನ ಬಗ್ಗೆನೇ ಏನೇನೋ ಮಾತಾಡ್ತೀಯ. ಬೊಂಬಾಯಿ ಡುಮ್ಮಿ ಗಿಮ್ಮಿ ಅಂತವ. ನಿನಗೆ ಸರಿ ಇರೋಕ್ಕಿಲ್ಲ ಜಾ. ಇವತ್ತು ಪೊಲೀಸ್ ಕಂಪ್ಲೇಂಟ್ ಆದರೂ ಪರವಾಗಿಲ್ಲ. ನಡಿಯತ್ತಾಗ ನೋಡೋಣ ಅದು ಏನಾಯ್ತದೆ ಅಂತವ, ನೋಡೇ ಬಿಡೋಣ. ಇನ್ನೊಂದು ಮೂಳೆನೂ ಮುರಿದಾಕ್ತೀನಿ ಬಾಯಿಲಿ ನಿನಗೆ. ಏನೋ ನಾನು ಸುಮ್ಮನೆ ಆದತ್ತಾಗಿ ಏನು ಹಾಳಾಗಿ ಹೋಗ್ಲಿ ಅತ್ತಾಗಿ ಅಜ್ಜ.
ಇನ್ನೇನು ಮಾಡೋಕ್ಕಾಯ್ತದ, ವಯಸ್ಸಾಗೈತೆ ಹಿಂಗೆ ಆಡ್ತದಲ್ಲ ಅಂತವ ನಾನು ಸುಮ್ಮನಿದ್ರೆ ನಿನ್ನೆ ನೀನು ಆಡ್ತಾ ಇದೆಯಾ? ನಿನ್ನೆ ನೀನು ಕಲ್ತ್ಕೊತಿದ್ಯಾ? ಏನು ಅಂದ್ಕೊಬಿಟ್ಟಿದ್ದೀನಿ ನೀನು ಅಂತವ? ನನಗೆ ಸುಮ್ ಕೋಪ ಬರ್ಸ್ಬೇಡ ಕಣಜ, ಈಗಲೇ ಹೇಳ್ತಾ ಇವ್ನಿ ನಾನು. ಸುಮ್ ಕೊಳಕ್ಕೆ ಹೋಗ್ಬಿಡು. ಲೇ ರತ್ನಿ, ಕರ್ಕೊಂಡೋಗಿ ನಿನ್ನ ಗಂಡನ. ಸಾಕಾಗೈತೆ ನನಗೂ ಈ ವಜ್ಜನ್ ನೋಡಿ ನನ್ನ ಬಗ್ಗೆನೇ ಮಾತಾಡಕ್ಕೆ ಬರ್ತಾನೆ. ಏನೋ ನಿನ್ನ ಬಗ್ಗೆ ಮಾತಾಡಕ್ಕೆ ಬಂದ ಅಂತವ ಜಾಗ್ಲ ಬಿಡ್ಸಕ್ಕೆ ಬಂದರೆ, ಏನೋ ನಿಂಗೆ ವಾಡ್ದಂತವ ಜಾಗ್ಲ ಬಿಡ್ಸಕ್ಕೆ ಬಂದರೆ ನನ್ನ ಬಗ್ಗೆನೇ ಮಾತಾಡಕ್ಕೆ ಬರ್ತಾನೆ ಈ ವಜ್ಜ. ಏಟ್ ದಿಮಾಕಿರ್ಬೇಕು ಈ ವಜ್ಜಂಗೆ ಅಂತವ. ಯಪ್ಪೋ ನನ್ನ ಸೊಂಟ ಮುರಿದೋಯ್ತು ಕಣ್ರಪ್ಪೋ. ಓ, ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದೀವಿ ಕಣ್ರಪ್ಪ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ, ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಟಾಟಾ, ಬಾಯ್ ಬಾಯ್, ಸಿಯಾ.